ಇವತ್ತು ಮಾತಾಡೋನಿದ್ದೆ ಆ ವಿಚಾರ ಮಾತಾಡೋನಿದ್ದೆ. ಅದು ಕಾನೂನು ಪ್ರಕಾರ ಏನೈತಲ್ಲ ಬರಲಿ, ಅದು ರಿಪೋರ್ಟ್ಗಳೆಲ್ಲ ಬಂದ ಮೇಲೆ ನಾನು ಕೈ ಹಚ್ತೇನೆ. ಅಲ್ಲಿ ಮಟ್ಟ ಕೈ ಹಚ್ಚಲ್ಲ. ಕೈ ಹಚ್ಚಿದ್ರೆ ಮ್ಯಾಕೆ ಎದ್ದಿರ್ಬಾರ್ದು, ಹಂಗೆ ಕೈ ಹಚ್ತಾನೆ ಸಿಗ್ತಿ ಏನೋ. ಅವನು ಯಾವ ಇಲ್ಲಿಗಲ್ ಅದಾವು ಏನದಾವು ಎಲ್ಲ ತೆಗ್ಯಾನ. ಒಂದು ಗುಂಟಿನೂ ಬೇಡ. ಈಗೇನು ಅವು ಬೊಗಳ್ತದವಲ್ಲ, ಅವನೊಬ್ಬನ ಅಲ್ಲಿ ಹೋಗ್ಯಾನ ಬೊಗಳಕ್ಕೆ ಹಚ್ಚಿ. ಹಾಂ, ಇವರಿಬ್ರಿಗೆ ಬಿಟ್ಟಾನ. ಇಬ್ಬರೇ ಅಲ್ಲಿ ಉಳಿದಿರೋದವ್ರು. ಈಗ ಪಾಠ ಉಳಿದಿರೋದೇ ಇಬ್ಬರಲ್ಲ. ಇದು ಎಡಪಂಕ್ತಿಗೆ ಬಿ ಟೀಮ್ನಾಗ ಇವ್ರಿಗೆ ಬೊಗಳಕ್ಕೆ ಹಚ್ಚಿದ ಹೋದ. ಏನು ಇವು ಕಾಮನ್ ಸೆನ್ಸ್ ಐತೋ ಇಲ್ಲೋ? ಶಾಸಕ ಹೆಂಗಾದ ಪಾಪ ಹರಿಹರ ತಾಲೂಕಿನಲ್ಲಿ ಪಾಪ ಭಾಳ ತಪ್ಪಾಗೈತವ. ಇಂಥವ್ರನ್ನೆಲ್ಲ ಎಲೆಕ್ಟ್ ಮಾಡಿ ಆ ಡೆವಲಪ್ಮೆಂಟ್ ವರ್ಕ್ ಮುಖ್ಯ. ಊರಾಗ ಹೆಂಗೆ ರಸ್ತೆಗಳದವು ಏನದವು, ಹರಿಹರದಾಗ ಎಷ್ಟು ಹಾಳಾಗ್ಯವು ಅದ್ರ ಬಗ್ಗೆ ಚಿಂತನೆ ಮಾಡು. ಅದು ಬಿಟ್ಟು ಎಲ್ಲೇ ಬಂದೆ, ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಬಂದೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಕಾಲಿಟ್ರೆ ನಾನು ಸುಮ್ಮನಿರ್ಬೇಕಾ ಏನಪ್ಪ? ಈಗ ಅದಕ್ಕೆ ಸಪ್ರೇಟಾಗಿ ಉತ್ತರ ಕೊಡ್ತಾನೆ. ಇದ್ರ ಬಗ್ಗೆ ಐತಲ್ಲ ಕುಲಂಕುಷವಾಗಿ ಈಗ ಎರಡೂ ಕಡೆಗೂ ನಮ್ಮರೇ ಅದಾರ. ನಮ್ಮರ ಮೀನ್ಸ್ ರೈತರು ಪ್ಲಸ್ ನಮ್ಮದು ಇರ್ಬೋದು, ನನಗೂ ಗೊತ್ತಿಲ್ಲ. ಅದು ನಾನು ತಗೊಂಡಿದ್ರು ಯಾವಾಗ ನಾನು ಇನ್ನೂ ಹುಡುಗಿದ್ದಾಗ ಅದೆಲ್ಲ ತಗೊಂಡಿರೋದು ನಾನು. ಐ ವಾಸ್ 24-25 ಇಯರ್ಸ್. ಈಗ ನಾನು 58. ಎಷ್ಟು ವರ್ಷ ಆಯ್ತು? ನಾವು ಎಲ್ಲೆಲ್ಲಿ ಆಸ್ತಿ ಮಾಡೀನಿ ಅಂತ ನನಗೇ ಗೊತ್ತಿಲ್ಲ ಏನೋ. ಒಂದು ಜೀಪ್ ಕೊಡ್ತಾನೆ, ಒಂದು ಕಾರ್ ಕೊಡ್ತಾನೆ, ರೆಕಾರ್ಡ್ಸ್ಗಳು ನಮ್ಮ ಆಫೀಸ್ನಾಗ ಇರಬೇಕು ಏನೋ, ಇದ್ದೇ ಇರ್ತಾವೆ. ಅವನು ಕೊಡ್ತಾನೆ, ನೋಡ್ಕೊಂಬರಕ್ಕೆ ಕೇಳೋನು. ಬುತ್ತಿನೂ ಬೇಕಾದ್ರೆ ಕೊಟ್ಟಿರ್ತಾನೆ. ಬೇಕಾದ್ರೆ ಕೋಳಿ ಕುರಿ ಬೇಕು ಅಂದ್ರೆ ಅವನು ಹಾಕ್ಸ್ಕೊಡ್ತಾನೆ. ಏನೋ ನನ್ನ ವಾಸ್ತಿ ಎಲ್ಲದವು ಎಷ್ಟು ಮಾಡೀನಿ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದು ಯಾವಾಗಲೂ ಖರೀದಿ ಮಾಡ್ರವು ಅದಾವು. ಅದ್ರಾಗ ಸೆಂಟ್ರಿಗೆ ಹಳ್ಳ ಹೋಗೈತಿ. ಆ ಹಳ್ಳ ಹೋಗಿರೋದು ಆ ಕಡೆಗೂ ನಂಬರ್ ಈ ಕಡೆಗೂ ನಂಬರ್ ಅದರ. ಈಗ ನೀನು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಒತ್ತುವರಿ ಆಗಿರಲ್ಲ 100% ನನ್ನ ಪ್ರಕಾರ ಆಗಿರಲ್ಲ. ತಾರೀಕಿಗೆ ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷರಾದ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಆಮೇಲೆ ವೇಣುಗೋಪಾಲ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. 29ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾ ಇಡೀ ರಾಜ್ಯದಲ್ಲಿ ಕೊಡ್ತಾ ಇರೋದು. ಅಂದರೆ ಕಾರ್ಯಕ್ರಮ ಒಂದು ಕಡೆ ಮಾಡ್ತಾಯಿದ್ವಿ. ಈ ಹುಬ್ಳಿದಲ್ಲಿ 1,200 ಮನೆಯಲ್ಲ 1,000 ಮನೆ ಹುಬ್ಳಿದಲ್ಲಿ ಕೊಡ್ತಾಯಿದ್ವಿ. ಆ ಥರ ಇಡೀ ರಾಜ್ಯದಲ್ಲಿ ಎಲ್ಲ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಮಾಡಿದ್ವಿ. ನಮಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಲಮ್ ಬೋರ್ಡ್ಗೆ ಸ್ಯಾಂಕ್ಷನ್ ಮಾಡಿದರು. 15, 14, 15, 16, 17, 18 ಸ್ಯಾಂಕ್ಷನ್ ಮಾಡಿದರು. ಅದೇ ಥರ ರಾಜೀವ್ ಗಾಂಧಿ HP ಸ್ಕೀಮ್ ಅಂತ ಇದೆ. ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಅಂತಿವೆ. ಅದಕ್ಕೂ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 47,860 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಒಟ್ಟಾಗಿ 2,30,000 ಮನೆಗಳು ಆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಆ ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿಯವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಅವಧಿಯಲ್ಲಿ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಕಾಸ್ಟ್ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 2 ಲಕ್ಷ, ಜನರಲ್ಗೆ 1.5 ಲಕ್ಷ ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಆ್ಯಾವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು? 4.5 ಲಕ್ಷ. ಪಾಪ ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? 8 ವರ್ಷದಲ್ಲಿ 2014 ಮನೆಗಳು ಸ್ಯಾಂಕ್ಷನ್ ಆಗಿ 11 ವರ್ಷದಲ್ಲಿ ನಮ್ಮ ಬಂದಿರೋದು ಬೆನಿಫಿಷರಿ ಪೇಮೆಂಟ್ ಎಲ್ಲ ಸ್ಲಮ್ ಬೋರ್ಡ್ದು ಮತ್ತು ರಾಜೀವ್ ಗಾಂಧಿ HP ಸ್ಕೀಮ್ ಆಶ್ರಯ ಮನೆಗಳದು 9,000 ಕೋಟಿ ಆಗಿತ್ತು. ಅದರಲ್ಲಿ ಬಂದಿರೋದು ನಮಗೆ 310 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟರು, ಯಾರು 10,000, 15,000, 20,000 ಆದಮೇಲೆ ಬಡವ್ರ ಪಾಪ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನನಗೆ ಮಂತ್ರಿಯಾಗಿ ಅವಕಾಶ ಸಿಕ್ಕಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು. ಏನಕ್ಕಂದರೆ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಈ ಗ್ಯಾರಂಟಿಗಳದು 55,000 to 60,000 ಕೋಟಿ ಆಗ್ತದೆ. ಪ್ರತಿ ವರ್ಷ 55,000 to 60,000 ಕೋಟಿ ಆಗ್ತದೆ. ಆ ಮಧ್ಯದಲ್ಲಿ ನಾನು 9,000 ಹೆಂಗಪ್ಪ ಕೇಳೋದು ಅಂತ ಮನೆ ಮುಖ್ಯಮಂತ್ರಿಗೆ ನಾನು ಯೋಚನೆ ಮಾಡ್ತಾಯಿದ್ದೆ. ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ
ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ಬೀದಿಯಲ್ಲಿದ್ದಾರೆ ಸರ್. ನಮ್ಮ ಸರ್ಕಾರ ವತಿಯಿಂದ ನಾವೇ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನನಗೂ ಪ್ರಸಾದ್ ಅಬ್ಬಯ್ಯನಿಗೆ, ಇಲ್ಲ ನೀವು ಹೇಳ್ತಾರೆ ಸತ್ಯ ಕಣೋ, ನೀವು ಹೇಳ್ತಾರೆ ಸತ್ಯ, ಇದು ಈಗ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ್ನ ಕಷ್ಟ ಆಗಲಿ ಎಷ್ಟನ್ನ ತೊಂದರೆ ಆಗಲಿ ನಾನು ದುಡ್ಡು ಕೊಡ್ತೀನಿ. 2,30,000 ಮನೆಗಳು 26 ಡಿಸೆಂಬರ್ ಒಳಗಡೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಹಾಗೆ 2024 ತಂದು ಕ್ಯಾಬಿನೆಟ್ ಅಪ್ರೂವ್ ಮಾಡಿ 500 ಕೋಟಿ ಕೊಟ್ಟರು ನಮಗೆ. 500 ಕೋಟಿ ಕೊಟ್ಟಾದಮೇಲೆ ನಾವು 36,789 ಮನೆ ಹೋದ ವರ್ಷ ಕೊಟ್ಟಿದ್ವಿ. ಈ ವರ್ಷ 42,000 ಮನೆಗಳು ನಾವು ಕೊಡ್ತಾಯಿದ್ದೀವಿ. 29 ಇಲ್ಲೇ ಪಕ್ಕದಲ್ಲೇ ಇಲ್ಲಿದೆಯಲ್ಲ ಜಾಗ, ಒಂದು ಐಡೆಂಟಿಫೈ ಮಾಡಿದ್ದೀವಿ. ಒಂದು 17 ಎಕರೆ ಜಾಗದಲ್ಲಿ ಕಾರ್ಯಕ್ರಮ, ಒಂದು 10-12 ಜಾಗದಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದ್ವಿ. ಅದು ಆಪೋಸಿಟ್ ಸೈಡ್ ಊಟದ ವ್ಯವಸ್ಥೆ ಮಾಡಿದ್ವಿ. ಕನಿಷ್ಠ ನನ್ನನ್ಸಿಗೆ ನನ್ನ ಟಾರ್ಗೆಟ್ ಇರೋದು 4 ಲಕ್ಷ ಜನ ಸೇರಿಸ್ಬೇಕಂತ ನಾವು ಇದ್ದೀವಿ. ಇಡೀ ರಾಜ್ಯದಿಂದ ಎಲ್ಲ ರಾಜ್ಯದಿಂದ ಬರ್ತಾರೆ. ನಾವು ಸರೌಂಡಿಂಗ್ ಈಗ ನಾವು ಇಲ್ಲಿ ಗದಗ, ಹಾವೇರಿ, ಗದಗ, ಹುಬ್ಳಿ, ಹಾವೇರಿ, ಧಾರವಾಡ, ಬೆಳಗಾಂ ಈ ಸರೌಂಡಿಂಗ್ ಕಾನ್ಸೆಪ್ಟ್ ಮಾಡ್ತೀವಿ ನಾವು. ಈಗ ಹಾವೇರಿ ಜಿಲ್ಲೆ, ಗದಗ, ಹುಬ್ಳಿ, ಧಾರವಾಡ, ಬೆಳಗಾಂ, ಗದಗ ಈ ಥರ ಕಾನ್ಸೆಪ್ಟ್ ಮಾಡಿ ಬೇರೆ ಕಡೆಯಿಂದ ಬರೋರು ಬರ್ತಾರೆ. ಯಾರದು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಈ 5 ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿದೆ, ಅಭಿಮಾನಿಗಳು ಜಾಸ್ತಿ ಆಗಿಬಿಟ್ಟಿದೆ. ನೆನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಗ್ಯಾರಂಟಿ ಕಾರ್ಯಕ್ರಮ ಅಂತ ಎಲ್ಲ ಜಿಲ್ಲೆವಾರು ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ವಿ ನೆನ್ನೆ ವಿಜಯನಗರಲ್ಲಿ. ರೇವಣ್ಣ ಜನ ನೋಡಿ ಬರೀ ಹೆಣ್ಮಕ್ಳು ಇದ್ದರು, ಒಂದು 7-8 ಸಾವಿರ ಬರೀ ಹೆಣ್ಮಕ್ಳು ಬಂದಿದ್ರು. ವಾಲಂಟ್ರಿ ಏನಮ್ಮ ಇಷ್ಟು ಜನ ನೀವು ಬಂದಿದ್ದೀರ ಅಣ್ಣ, ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಣ್ಣ, ನೀವು 2,000 ರೂಪಾಯಿಂದ ನಾವು ಈ ಬಿಸ್ನೆಸ್ ಮಾಡ್ತೀವಿ, ಆ ಬಿಸ್ನೆಸ್ ಮಾಡ್ತೀವಿ, ಏನೋ ಒಂದು ಅನುಕೂಲ, ಏನೋ ಒಂದು ಮನೆ ಸಂಬಂಧ ಅಂತಾರೆ. ವಾಲಂಟ್ರಿ ಬಂದವ್ರು ಜನ. ಹಂಗಾಗಿ ಕಾಂಗ್ರೆಸ್ ಕಾರ್ಯಕ್ರಮ ಅಂದರೆ ರಾಹುಲ್ ಗಾಂಧಿ ಬರ್ತಾರಂದ್ರೂ ಜನ ಬರ್ತಾರೆ, ಖರ್ಗೆ ಸಾಹೇಬರು ಬರ್ತಾರಂದ್ರೂ ಜನ ಬರ್ತಾರೆ. ಅಲ್ಲ, ನಾವು ಪತ್ರ ಬರೆದಿದ್ದೀವಿ ಮನೆ ಮುಖ್ಯಮಂತ್ರಿಯಿಂದ. ನಾನು ಪತ್ರ ಬರೆಸಿದ್ದೀನಿ. ಮನೆ ಮುಖ್ಯಮಂತ್ರಿಗಳು 15ನೇ ತಾರೀಕು ಇಂಟಿಮೇಷನ್ ಕೊಟ್ಟಿದ್ದೀವಿ ನಾವು. 29ಗೆ ಕಾರ್ಯಕ್ರಮ ಇದೆ ಅಂತ ಮನೆ ರಾಹುಲ್ ಗಾಂಧಿ ಅವರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಮನೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಆ ಫ್ಯಾಕ್ಸ್ ಮುಖಾಂತರ ಅಲ್ಲಿ ಕಳಿಸಿದ್ದೀವಿ ನಾವು, ಅಲ್ವಾ, ಇದು ಕಳಿಸಿದ್ದೀವಿ. ಈಗ ಮನೆ ಮುಖ್ಯಮಂತ್ರಿಗಳು 15ನೇ ತಾರೀಕಿಗೆ ದಿಲ್ಲಿಗೆ ಹೋಗ್ಬೇಕಂತ ಇದ್ದಾರೆ. ಅವತ್ತು ರಾಹುಲ್ ಗಾಂಧಿ ಟೈಮನ್ನು ಕೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿಗೆ ಮನೆ ಮುಖ್ಯಮಂತ್ರಿನ ಹೋಗಿ, ನಾನು ಮುಖ್ಯಮಂತ್ರಿ ಪ್ರಸಾದ್ ಅಬ್ಬಯ್ಯ ಹೋಗಿ ಮನೆ ಖರ್ಗೆ ಸಾಹೇಬ್ಗೂ ದಿಲ್ಲಿಯಲ್ಲಿ ಹೋಗಿ ಇನ್ವೈಟ್ ಮಾಡ್ತೀವಿ ನಾವು. ಆಲ್ರೆಡಿ ಖರ್ಗೆ ಸಾಹೇಬ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ದೀವಿ, ಸರ್ ಹಿಂಗೆ ಟೈಮ್ ಕೊಡಿ ಸರ್, ನಾನು ಪ್ರಸಾದ್ ಹಬ್ಬ ಬರಬೇಕಂತ ಇದ್ದೀವಿ ಅಂತಿದ್ದಕ್ಕೆ ಅವ್ರು ಬಿಹಾರ್ ಚುನಾವಣೆಯಲ್ಲಿದ್ದಾರೆ. 9ನೇ ತಾರೀಕುವರೆಗೂ ಸಾಯಂಕಾಲ ಬಿಹಾರ್ ಚುನಾವಣೆ 9ನೇ ತಾರೀಕು ಸಂಜೆವರೆಗೂ ಇರ್ತಾರಂತೆ. ಆಮೇಲೆ ಯಾವಾಗ ಬೇಕಾದ್ರೆ ಬನ್ನಿ ಅಂತ ನಮ್ಮ AICC ಅಧ್ಯಕ್ಷರು ಖರ್ಗೆ ಸಾಹೇಬರು ಹೇಳಿದ್ದಾರೆ. ನಾವೆಲ್ಲ 10ನೇ ತಾರೀಕಿಲ್ಲ 11ನೇ ತಾರೀಕು ನಾನು ಪ್ರಸಾದ್ ಮುಂಚೆನೇ ಹೋಗಿರ್ತೀವಿ. ಸಾಹೇಬ್ರ ಜೊತೆ 15ಗೆ ಮುಖ್ಯಮಂತ್ರಿ ಬರ್ತಾರೆ, ಆವಾಗ ಅವ್ರಿಗೆ ಇನ್ವೈಟ್ ಮಾಡ್ತಾರೆ. ಏನು ಸರ್? ಹಾಂ, ಹೇಳಿ ಬಾಸ್ ನಾನು ಮೊನ್ನೆ ಚಿತ್ರದುರ್ಗದಲ್ಲಿ ಹೇಳಿದ್ದೀನಿ, ನಿನ್ನೆ ವಿಜಯನಗರಲ್ಲಿ ಹೇಳಿದ್ದೀನಿ, ಇವತ್ತು ಕೊಪ್ಪಳದಲ್ಲಿ ಹೇಳಿದ್ದೀನಿ. ಈಗ ಈ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. APCC ಅಧ್ಯಕ್ಷನೂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದೀನಿ. ಮನೆ DK ಶಿವಕುಮಾರ್ ಆ ಕುರ್ಚಿಯಲ್ಲಿ ಕೇಳಿದ್ದಾರೆ. ಆಮೇಲೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅಭಿಮಾನಿಗಳು, ಆಮೇಲೆ DK ಶಿವಕುಮಾರ್ ಸಾಹೇಬರು ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಸಹಜ ತಾನೇ, ಅದು ಪಕ್ಷಕ್ಕೆ ದುಡಿಮೆ ಇದೆ. ಅವರು ಅವತ್ತಿಂದ ಪಕ್ಷಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಷಕ್ಕೆ ದುಡಿಮೆ ಇದೆ. ಹಾಗೆ ಅವರು ಮುಖ್ಯಮಂತ್ರಿ ಆಗಬೇಕಂತ ಭಾವಿಸ್ತಾರೆ. ನಾವು ಸಿದ್ದರಾಮಯ್ಯ ಆದಮೇಲೆ 28 ಆದಮೇಲೆ ಮನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ನಾವು ಭಾವಿಸ್ತೇವೆ. ಈಗ ಒಂದು ನಿಮಿಷ, ದಲಿತ ಮುಖ್ಯಮಂತ್ರಿ ಆಗಬೇಕಂತ ಇದೆ. ದಲಿತ ಮುಖ್ಯಮಂತ್ರಿ ಆಗಬೇಕಂದ್ರೆ ನಮಗೂ ಆಸೆ ಇದೆ. ನಮ್ಮ ಜೈ ಭೀಮ್ ಬರಬೇಕಂತ ನಮಗೂ ಆಸೆ ಇದೆ. ಅಂದರೆ ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿರೋದು. ನಾವು ಯಾರೂ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಯಾರಿಲ್ಲ, ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ. ನಮ್ಮ ಅಭಿಪ್ರಾಯ ನಾವು ಹೇಳಬೇಕು. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ. ಈಗ ನಾವು ಪಕ್ಷದ ಸ್ಥಿತಿನ ಸಿಪಾಯಿ. ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಅದು ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ. ನಾನು ಯಾರೋ ಕೊಪ್ಪಳದಲ್ಲಿ ಕೇಳಿದ್ರು ಮಾಧ್ಯಮದವರು, ಇಲ್ಲ ಸರ್ ಪಕ್ಷ ಕೆಲಸ ಮಾಡೋಕ್ಕೆ ನೀವು ಒಪ್ಕೊಳ್ತೀರಾ ಹೈಕಮಾಂಡ್ ಹೇಳಿದ್ರೆ ಅಂತ ಹೇಳಿದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನನ್ನ ಪಕ್ಷ ಆಯ್ತಪ್ಪ, ನೀನು 2.5 ವರ್ಷ ಮಂತ್ರಿ ಆಗಿದ್ದೆ, ಈಗ ಪಕ್ಷದ ಕೆಲಸ ಅದಕ್ಕೂ ಸಿದ್ಧ ನಾನು.